ಬಾಗಲಕೋಟೆ ಜಿಲ್ಲೆ ಇಲಕಲ್ಲ ತಾಲೂಕಿನ ತುಂಬ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘನಿ ತುಂಬದ 50ನೇ ವರ್ಷದ ಸುವರ್ಣ ಮಹೋತ್ಸವ ಆಚರಣೆ ಹಾಗೂ ಸಂಘದ ನೂತನ ಕಟ್ಟಡದುದ್ಘಾಟನಾ ಸಮಾರಂಭವು ಸಾಯಂಕಾಲ 4 ಗಂಟೆಗೆ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಹಾಗೂ ಪಿಕೆಪಿಎಸ್ ತುಂಬದ ಅಧ್ಯಕ್ಷರಾದ ಬಸವರಾಜ ಶಿವಪ್ಪ ಜಾಲಿಹಾಳರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಭೀಮನಗೌಡಡಿಗೌಡರರ ಉಪಸ್ಥಿತಿಯಲ್ಲಿ ತುಂಬ ಗ್ರಾಮದಲ್ಲಿ ಅದ್ಧೂರಿಯಾಗಿ ಜರುಗಿತು. ಮೊದಲಿಗೆ ಗ್ರಾಮದ ದ್ವಾರಬಾಗಿಲಿನಿಂದ ಶಾಸಕ ಕಾಶಪ್ಪನವರರು ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಕೈಗೊಂಡು ಡೊಳ್ಳು ಮತ್ತು ಬಾಜಾಭಜಂತ್ರಿಗಳ ಮಂಗಲವಾದ್ಯ ಮೇಳದೊಂದಿಗೆ ಮುಖ್ಯ ರಸ್ತೆ ಸಂಚರಿಸಿ ಗ್ರಾಮದೊಳಗೆ ಪಟಾಕಿ ಸಿಡಿತದಬ್ಬರದಲ್ಲಿ ಮೆರವಣಿಗೆ ಸಾಗಿ ಬಂದು ಪಿಕೆಪಿಎಸ್ ಕಾರ್ಯಾಲಯಕ್ಕೆ ತಲುಪಿತು. ನಂತರ ಶಾಸಕ ಕಾಶಪ್ಪನವರರು ಮೊದಲಿನ ಪಿಕೆಪಿಎಸ್ ಕಾರ್ಯಾಲಯದ ಮುಂದೆ ಸಹಕಾರಿಯ ಧ್ವಜಾರೋಹಣ ನೆರವೇರಿಸಿದರು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಕಾಶಪ್ಪನವರರು ಗ್ರಾಮಸ್ಥರಿಗೆ ಪಿಕೆಪಿಎಸ್ನ 50ನೇ ವರ್ಷದ ವಜ್ರ ಮಹೋತ್ಸವದ ಶುಭಾಶಯಗಳು ಕೋರುತ್ತಾ ತಮ್ಮುದ್ಘಾಟನೆ ಪರಮಾತುಗಳನ್ನಾಡಿ ಈ ಸಂಘವು ಈ ಭಾಗದ ರೈತರ ಬೆನ್ನೆಲುಬಾಗಿ ಮತ್ತು ಚಿಕ್ಕ ಪುಟ್ಟುದ್ದಿಮೆದಾರರಿಗೆ ಸಹಕಾರಾತ್ಮಕವಾಗಿ ಸ್ಪಂದಿಸುತ್ತಾ ಇವರ ಬದುಕು ಹಸನುಗೊಳ್ಳಲೆಂದು ಮತ್ತು ಏಳ್ಗೆಯಾಗಲೆಂದು ಬಹುತೇಕ ರಾಜ್ಯದಲ್ಲಿಯೇ ಪ್ರಥಮ ಮತ್ತು ಅತ್ಯುತ್ತಮ ಎಂದು ಹೆಸರಾಗಿರುವ ಜಿಲ್ಲಾ ಸಹಕಾರಿ ಬ್ಯಾಂಕ್ನೊಂದಿಗೆ ಮಧ್ಯವರ್ತಿ ಮತ್ತು ಸಂಪರ್ಕ ಕೊಂಡಿಯಾಗಿ ಅನೇಕ ಸರಕಾರಿ ಸೌಲಭ್ಯ ಸೌಕರ್ಯಗಳನ್ನು ಕಲ್ಪಿಸಿದನ್ನು ಸ್ಮರಿಸಿದರು. ನಂತರ 2 ಸಾರಿ ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಸದ್ಯ ಹುನಗುಂದ ತಾಲೂಕನ್ನು ಪ್ರತಿನಿಧಿಸುತ್ತಿರುವ ಬಗ್ಗೆ ಹಾಗೂ ಮಹಾಂತೇಶ ನರಗುಂದರು ಜಿಲ್ಲಾ ಸಹಕಾರಿ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಕೇವಲ 1 ಮತದಿಂದ ಪರಾಭವಗೊಂಡಿದ್ದನ್ನು ಪ್ರಸ್ತಾಪ ಮಾಡುತ್ತಾ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಅವರು ಗೆಲ್ಲುತ್ತಾರೆಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸಿದರು. ನಂತರ ಹಿಂದಿನ ಬಿಜೆಪಿ ಸರಕಾರವಧಿಯ ಮಾಜಿ ಶಾಸಕ ಡಿಜಿ ಪಾಟೀಲರ ಅಧಿಕಾರವಧಿಯಲ್ಲಿ ಸಂಘದ ಮತ್ತು ಗ್ರಾಮದ ಅಭಿವೃದ್ಧಿಯಾಗದಿರುವುದಕ್ಕೆ ಹೆಸರು ಪ್ರಸ್ತಾಪಿಸದೆ ಪರೋಕ್ಷವಾಗಿ ಕೊಟ್ಟ ಕುದುರೆಯನ್ನು ಏರದವನು ಧೀರನೂ ಅಲ್ಲ ಶೂರನಲ್ಲೆಂಬ ದೃಷ್ಟಾಂತವನ್ನು ಉಲ್ಲೇಖಿಸುತ್ತಾ ಅವರು ಆಡಳಿತ ನಡೆಸಿದರೆಂದು ಲೇವಡಿ ಮಾಡಿದರು. ನಂತರ ಪಿಕೆಪಿಎಸ್ ತುಂಬದ ಅಧ್ಯಕ್ಷರಿಗೆ ಕಿವಿಮಾತು ಹೇಳುತ್ತಾ ನೀವು ಕುದುರೆ ಏರಿದ್ದಾಗಿದೆ, ಅದನ್ನು ಸರಿಯಾಗಿ ನಡೆಸಿಕೊಂಡು ಹೋದಾಗ ಮಾತ್ರ ಜನಮಾನಸದಲ್ಲಿ ಉಳಿಯುತ್ತಾರೆಂದರು. ನಂತರ ಆ ನಿಟ್ಟಿನಲ್ಲಿ ಸಾಗುತ್ತಿರುವುದಕ್ಕೆ ಪ್ರಸ್ತುತ ಪಿಕೆಪಿಎಸ್ನ ನೂತನ ಕಟ್ಟಡೋದ್ಘಾಟನೆ ಮತ್ತು ಸುವರ್ಣ ಮಹೋತ್ಸವವು ಆಚರಿಸಿಕೊಳ್ಳುತ್ತಿರುವುದೇ ಸಾಕ್ಷೀಕರಿಸುತ್ತದೆ. ಆ ಬೆನ್ನಲೆಯಲ್ಲಿ ಸಂಘದ ನಿರ್ವಹಣೆಯಲ್ಲಿ ಯಾವುದೇ ಸಮಸ್ಯೆ ಎದುರಾದರೂ ಸಹ ಹಿಮ್ಮೆಟ್ಟಿಸುವ ತಾಕತ್ತು ನಾವು ಹೊಂದಿದ್ದೇವೆ ಎಂದು ಪ್ರತಿಪಾದಿಸಿದರು. ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರಕಾರವು ಹಿಂದಿನ ಅಧಿಕಾರಾವಧಿಯಲ್ಲಿ ತೊಗರಿ ಬೆಳೆಗೆ 7,500 ರೂಪಾಯಿಗಳು ಬೆಂಬಲ ಬೆಲೆ ನಿಗದಿಪಡಿಸಿದನ್ನು ಹಾಗೂ ಪ್ರಸ್ತುತ ಅಧಿಕಾರಾವಧಿಯಲ್ಲಿ ತುಂಬ ಗ್ರಾಮ ಸೇರಿ ಕ್ಷೇತ್ರದಲ್ಲಿ 17 ಖರೀದಿ ಕೇಂದ್ರ ಸ್ಥಾಪನೆ ಕನಿಷ್ಠ ಬೆಂಬಲ ಬೆಲೆಯಾಗಿ 8,000 ನಿಗದಿ ಸೇರಿ ಸೂರ್ಯಕಾಂತಿ, ಹೆಸರು, ಗೋವಿನ ಜೋಳ, ಕಬ್ಬಿಗೂ ಸಹ ಬೆಂಬಲ ಬೆಲೆ ನಿಗದಿಪಡಿಸಿದ್ದು ಹಾಗೂ ಕಳೆದ ಅವಧಿಯಲ್ಲಿ 3% ಬಡ್ಡಿದರದಲ್ಲಿ ಪಿಕೆಪಿಎಸ್ಗಳಲ್ಲಿ 10 ಲಕ್ಷ ರೂಪಾಯಿಗಳ ಸಾಲ, ಪ್ರಸ್ತುತ ಸರಕಾರದಲ್ಲಿ 0% ಬಡ್ಡಿದರದಲ್ಲಿ 10 ಲಕ್ಷ ರೂಪಾಯಿಗಳು ನೀಡಿಕೆ, 50,000 ಸಾಲ ಮನ್ನಾ ಹಾಗೂ ಪಂಚ ಗ್ಯಾರಂಟಿಗಳು ಜಾರಿ ಮಾಡಿ ಬಡ, ದೀನದಲಿತರ, ಕೂಲಿಕಾರ್ಮಿಕರ, ಮಹಿಳೆಯರ, ಯುವಜನಾಂಗಗಳಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸಿ ನುಡಿದಂತೆ ನಡೆದುಕೊಳ್ಳುವುದೇ ಕಾಂಗ್ರೆಸ್ ಸರಕಾರವಾಗಿದೆ ಎಂದರು. ನಂತರ ಸರಕಾರದಂತೆ ಪಿಕೆಪಿಎಸ್ ತುಂಬದ ಆಡಳಿತ ಮಂಡಳಿಯು ನಡೆದುಕೊಳ್ಳುತ್ತದೆ ಎಂದು ಪ್ರತಿಪಾದಿಸಿದರು. ನಂತರ ಹಿಂದಿನ ರಾಜ್ಯ ಮತ್ತು ಪ್ರಸ್ತುತ ಕೇಂದ್ರದ ಬಿಜೆಪಿ ಸರಕಾರದ ವಿರುದ್ಧ ಶಾಸಕರು ವಾಗ್ದಾಳಿ ನಡೆಸಿ ಯಾವುದೇ ಅಭಿವೃದ್ಧಿ ಕೈಗೊಂಡಿಲ್ಲ, ಪ್ರಸ್ತುತ ಕೇಂದ್ರ ಸರಕಾರವು ರಾಜ್ಯದಲ್ಲಿ ಕಾಂಗ್ರೆಸ್ ಸರಕಾರಿದೆ ಎಂದು ಸರಿಯಾಗಿ ಸ್ಪಂದನೆ, ಸಹಕಾರ ನೀಡುತ್ತಿಲ್ಲ, ಜಿಎಸ್ಟಿ ಪಾಲು ಬರಬೇಕಾದುದನ್ನು ನೀಡದೆ ನಿರಂತರವಾಗಿ ಅನ್ಯಾಯ ಮಾಡುತ್ತಾ ಬರುತ್ತಿದೆ ಎಂದು ತಮ್ಮ ಅಸಮಾಧಾನ ಆಕ್ರೋಶ ಹೊರಹಾಕಿದರು. ಏತನ್ಮಧ್ಯೆ ಈ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯಮಾನ್ಯರಿಗೆ ಅದ್ಧೂರಿ ಸನ್ಮಾನ ಹಾಗೂ ಗ್ರಾಮಸ್ಥರಿಂದ ಶಾಸಕರಿಗೆ ಸಮ್ಮಾನ ಜರುಗಿತು. ಹಾಗೂ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕ ವಿಜಯದಳವಾಯಿ ನೇತೃತ್ವದ ಸೈನಿಕ ಮೆಲೋಡಿಸ್ ತಂಡ ಹುನಗುಂದದಿಂದ ರಸಮಂಜರಿ ಕಾರ್ಯಕ್ರಮ ನೆರವೇರಿದರೆ ಶ್ರೀಮತಿ ವಿಜಯಲಕ್ಷ್ಮಿ ಹಿರೇಮಠರಿಂದ ಪ್ರಾರ್ಥನಾಗೀತೆ ನೆರವೇರಿತು. ಹಾಗೂ ನಿವೃತ್ತ ಶಿಕ್ಷಕರಾದ ಸಂಗಣ್ಣಗದ್ದಿ, ಮುಖಂಡರಾದ ಸಂಗಣ್ಣ ಸಜ್ಜನ, ಶಾಂತಗೌಡ ಪಾಟೀಲರು ವೇದಿಕೆ ಹಂಚಿಕೊಂಡರೆ ಅತಿಥಿಗಳಾಗಿ ಶಾಂತವೀರಯ್ಯ, ಮುಖಂಡರಾದ ಅಮೀನಪ್ಪ ಅಂಬಿಹಾಳ, ವಿಎಂ ಬ್ಯಾಂಕ್ ಹುನಗುಂದದ ನಿರ್ದೇಶಕರಾದ ನೀಲಪ್ಪ ತಪೇಲಿ ಹಾಗೂ ಪಿಕೆಪಿಎಸ್ ತುಂಬದ
ನಿರ್ದೇಶಕರಾದ ಹುಚ್ಚಪ್ಪಯ್ಯ ಮೈಹೊಳ್ಳಿ, ಸೋಮಪ್ಪಯ್ಯಂಗಡಿ, ಶರಣಗೌಡಡಿ ಪಾಟೀಲ, ಸಂಗಮೇಶ ಇಂಜಾಲಿಹಾಳ, ಮಹಾಂತೇಶ ಬಿಕುರಿ, ದ್ಯಾಮಣ್ಣೆತ್ವಜಂತ್ರಿ, ಮಹಾಂತೇಶ ಪಿತಳವಾರ, ಶ್ರೀಮತಿ ಶಿಲ್ಪಾಜಿನರಗುಂದ, ಶ್ರೀಮತಿ ಲಕ್ಷ್ಮವ್ವೈಮ್ನಾಗೂರ, ಶ್ರೀಮತಿ ವಿದ್ಯಾಶ್ರೀ ಎಸ್ ಭಮಸಾಗರ ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಾದ ಮಹಾಂತೇಶ ಬಿಚಳಗೇರಿ ಸೇರಿ ಇತರರು ವೇದಿಕೆಯಲಂಕರಿಸಿದ್ದರು. ಹಾಗೂ ಗ್ರಾಮದ ಗುರು ಹಿರಿಯರು, ತಾಯಂದಿರು, ಯುವಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ತುಂಬಾ. ಸದನದಲ್ಲಿ ಸದ್ದು ಹೊಡೆದು ನಿಂತಾರ ಉನಗುಂದ ಕ್ಷೇತ್ರದ ಸರದಾರ ಅಭಿವೃದ್ಧಿ ಮಾಡದಂತ ನಡೆದಾರ ಅಭಿವೃದ್ಧಿ ಹರಿಕಾರ ರಾಜಾರ ಹೊಂದಬೇಕು ಎಂತ ಶಾಸಕ ಪಡೆಯಾಕ ವಿಜಯಾನಂದ ಕಾಶಪ್ಪನವರು ಹೊಂದಬೇಕು. ಈ 50 ವರ್ಷಗಳಲ್ಲಿ ಸದರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅನುಪಮ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಗಣ್ಯ ಮಹನೀಯರ ಸ್ಮರಣೆ ಮತ್ತು ಈಗ ಇದ್ದವರಿಗೆ ಗೌರವ ಸನ್ಮಾನ ಸಮಾರಂಭದ ಕಾರ್ಯಕ್ರಮವನ್ನ ಇದೀಗ ನಾವು ಆರಂಭಿಸುತ್ತಾ ಇದ್ದೇವೆ. ಈ ಸಮಾರಂಭದ ಉದ್ಘಾಟನೆಯನ್ನ ಈಗಾಗಲೇ ಸಾಂಕೇತಿಕವಾಗಿ ಬ್ಯಾಂಕಿನ ನೂತನ ಕಟ್ಟಡವನ್ನ ಉದ್ಘಾಟಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶಪ್ಪನವರ್, ಮಾನ್ಯ ಜನಪ್ರಿಯ ಶಾಸಕರು ಹುನಗುಂದ್ ಮತಕ್ಷೇತ್ರ ಹಾಗೂ ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಅವರ ಸಾರಥ್ಯದಲ್ಲಿ ನಡೀತಾ ಇದೆ. ಈ ಸಭೆಯ ಅಧ್ಯಕ್ಷತೆಯನ್ನ ಬಸವರಾಜ್ ಶಿವಪ್ಪ ಜಾಲಿಯಾಳ್, ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ತುಂಬಾ ಅವರು ವಹಿಸಿಕೊಂಡಿದ್ದು ಶಕ್ತಿಯ ಪಡೆದಿದೆ ತ್ರಿಲೋಕಕ್ಕಾಗಿ ಮುಕ್ತನು ತಾನಾಗಿ ಭಕ್ತರ ಶಿವಯೋಗಿ ವಿಜಯವಂತ ಬಂದ ಸುಜನರ ಕೊರೆವ ತಂದೆ ಬಂದ ಧನಗಿರಿ ತು ಶಿವಲೋಕ ಶಾಂತಿ ಸ್ಥಿರಗೊಳಿಸಲು ಅದು ಭೂಲೋಕ ಕಾಂತಿ ವರಧರ್ಮದ ಜ್ಯೋತಿ ಇದು ಚಿತ್ರನಗಿಯ ಮೂರ್ತಿ. ಹಾಗೂ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡ ತುರುಬಿ ಗುರುಮಾಂತ ಸ್ವಾಮೀಜಿಯವರು ಮುನಗುಂದ್ ಮತಕ್ಷೇತ್ರ ಹಾಗೂ
ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಹಾಗೂ ಭಾವಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗುವಂತ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಚಪ್ಪನವರಿಗೆ ನಮ್ಮ ತುಂಬ ಗ್ರಾಮದ ವತಿಯಿಂದ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೂ ಜಂಬುಲಿ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಬರುವಂತ ಎಲ್ಲ ಗ್ರಾಮಗಳ ಪರವಾಗಿ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ನೆನಪಿನ ಕಾಣಿಕೆಯನ್ನ ನೀಡುವುದರ ಮುಖಾಂತರ ಮಾನ್ಯ ಅವರಿಗೆ ಓಂ ಶ್ರೀ ಗುರು ಬಸವಲಿಂಗ ಎಲ್ಲರೂ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಗೌರವವನ್ನು ಅರ್ಪಿಸಬೇಕು ಅಂತ ಪ್ರಯತ್ನ ಮಾಡ್ಕೊಳ್ತೇನೆ. 50 ವರ್ಷಗಳನ್ನ ಮಹೋತ್ಸವ, ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನೂತನವಾಗಿರ್ತಕ್ಕಂತಹ ಬ್ಯಾಂಕಿನ ಕಟ್ಟಡವನ್ನ ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥ ನಿರ್ದೇಶಕ ಮಂಡಳಿಯವರು ಆತ್ಮೀಯವಾಗಿ ಶ್ರೀ ಶಾಂತಗೌಡರು ಪಾಟೀಲ್ ಅವರಿಗೆ, ಮಹಾಂತೇಶ್ ಕುರಿ ಅವರು, ಆಮ್ದ್ಯಾಳ್ ಅವರಿಗೆ ಶ್ರೀ ಶರಣಗೌಡರು ಪಾಟೀಲ್ ಗೌರವಿಸಿ ಸತ್ಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪಾಟೀಲ್ ಅವರಿಂದ ಶ್ರೀ ಸಹಕಾರಿ ಸಂಘದ ಅಧ್ಯಕ್ಷರಾದ ವಿಶ್ವನಾಥ್ ಪಾಟೀಲ್ ಅವರಿಗೆ ಶ್ರೀ ಭೀಮನಗೌಡ ಗೌಡರ್ ಅವರು ಮಾಲಾರ್ಪಣೆಯನ್ನು ಮಾಡಿ ಬಿಪಿ ಕೆಂದೂರ್ ಅವರಿಗೆ ಶ್ರೀ ಮಹಂತೆ ಗೌರವಿಸಿ ಸತ್ಕರಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಾಗರಾಜ್ ಅವರು ಗೌರವವನ್ನು ಸಮರ್ಪಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಶ್ರೀ ಸಂಗಣ್ಣ ನಾಗೂರ್ ಮತ್ತು ನಿಂಗನಗೌಡ ಗೌಡರ್ ಅವರು ಸರ್ವ ನಿರ್ದೇಶಕ ಮಂಡಳಿಯವರಿಗೆ ಮಾಲಾರ್ಪಣೆಯನ್ನು ಮಾಡ್ತಿರ್ತೀವಿ. ಕಟ್ಟಡದ ಉದ್ಘಾಟನೆ ಹಾಗೂ ಈ 50 ವರ್ಷಗಳ ಕಾಲ ಈ ಬ್ಯಾಂಕಿಗೆ ತಮ್ಮದೇ ಆಗಿರ್ತಕ್ಕಂಥ ಇದೆ. ಮಾನ್ಯ ಶಾಸಕರ ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ಕರ್ನಾಟಕ ಪಾಟೀಲ್ ಸಂಸ್ಥಾಪಕ ಅಧ್ಯಕ್ಷರು PKPS ತುಂಬಾ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ. ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ PKPS ಅಧ್ಯಕ್ಷರಿಗೆ ಧನ್ಯವಾದಗಳು. ಇದೀಗ ಮಾನ್ಯ ತಂಡ ತುಂಬಾ ಚಂದ್ರಶೇಖರ್ ಪಾಟೀಲ್ ಹಾಗೂ ತಂಡ ಹಾಗೂ ಮಾನ್ಯ ಶಾಸಕರನ್ನ ಗೌರವಿಸಿ ಸತ್ಕರಿಸಬೇಕಂತ ವಿನಂತಿ. ಅದೇ ರೀತಿಯಾಗಿ ತುಂಬ ಗ್ರಾಮದ ಗೌರವವನ್ನು ಸಮರ್ಪಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾರೆ. ಸನ್ಮಾನವನ್ನು ಸ್ವೀಕರಿಸಬೇಕು ಗಣೇಶ್ ಗೌಡ ಪಾಟೀಲ್ ಹಾಗೂ ಗೌರವ ಸತ್ಕಾರವನ್ನ ಸಲ್ಲಿಸುತ್ತಾರೆ. ಸತ್ಕಾರ ನಿವೃತ್ತ ಎಲ್ಲ ಮ್ಯಾನೇಜರ್ ಮತ್ತು ಸದ್ಯದ ಮ್ಯಾನೇಜರ್ಗೆ ಧನ್ಯವಾದ. ಇವತ್ತು ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ 50 ವರ್ಷಗಳ ತುಂಬಿ ಇವತ್ತು 50 ವರ್ಷದ ಈ ಸುವರ್ಣ ಮಹೋತ್ಸವದ ಶುಭಾಶಯಗಳನ್ನು ನಾನು ಮೊಟ್ಟ ಮೊದಲು ಎಲ್ಲರಿಗೂ ಕೋರುತ್ತೇನೆ. ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಈ ಭಾಗದಲ್ಲಿ ಎಲ್ಲ ರೈತರನ್ನು ಒಳಗೊಂಡಂತೆ ಸಣ್ಣ ಪುಟ್ಟ ಉದ್ದಿಮೆದಾರರಿಗೂ ಕೂಡ ಇವತ್ತು ಸಹಕಾರಾತ್ಮಕವಾಗಿ ಸ್ಪಂದಿಸಿ ಈ ಭಾಗದ ಏಳಿಗೆಗಾಗಿ ಇವತ್ತು ತುಂಬಾ ಕೃಷಿ ಪತ್ತಿನ ಸಹಕಾರಿ ಸಂಘ ಬಹಳಷ್ಟು ಸ್ಮರಿಸಿದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ.
ಇದರಲ್ಲಿ ಅನೇಕ ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಈ ಸಂಸ್ಥೆಯನ್ನ ಒಂದು ಸುಗಮ ರೀತಿಯಲ್ಲಿ ರೈತರಿಗೆ ಇವತ್ತು ಸಹಕಾರಾತ್ಮಕವಾಗಿ, ಯಾಕಂದ್ರೆ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಅಂದ್ರೆ ನಮ್ಮ ರೈತರಿಗಾಗಿ ಬೆನ್ನೆಲುಬು ಇದ್ದಂತೆ. ಯಾಕಂದ್ರೆ ರೈತರಿಗೆ ಇವತ್ತು ಬೆಳೆ ಸಾಲ ಇರ್ಬೋದು, ಪಂಪ್ಸೆಟ್ ಸಾಲವನ್ನು ಕೊಡುವಂಥದ್ದಾಗಿರ್ಬೋದು, ನೇರವಾಗಿ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕಿನಿಂದ ಅನೇಕ ಸವಲತ್ತುಗಳನ್ನ ಒದಗಿಸಿಕೊಡೋದಕ್ಕೆ ಇವತ್ತು ಮಧ್ಯಂತರ ಕೆಲಸವನ್ನ ಇವತ್ತು ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘ ಬ್ಯಾಂಕ್ಗಳು ಇವತ್ತು ಮಾಡ್ತಾ ಬರ್ತಾ ಇದೆ. ಅದರಲ್ಲಿ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕ್ ಬಹುತೇಕ ಇಡೀ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಬೆಳವಣಿಗೆಗಳನ್ನ ಕಂಡು ರೈತರಿಗೆ ಒಂದು ಬೆನ್ನೆಲುಬಾಗುವುದಷ್ಟ ರೈತರ ಒಂದು ಏನು ಆಶಾಭಾವ ಕೂಡ ಆಗಿ ಇವತ್ತು ಕೆಲಸವನ್ನ ನಿರ್ವಹಿಸ್ತಾ ಇದೆ ಅನ್ನೋ ಮಾತನ್ನು ಕೂಡ ನಾನು ಬಹಳ ಹೆಮ್ಮೆ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ನಾನು ಕೂಡ ಏನು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಇವತ್ತವರೆಗೂ ಕಾರ್ಯವನ್ನು ನಿಮ್ಮ ಆಶೀರ್ವಾದದಿಂದ ನಡೆಸ್ತಾ ಬರ್ತಾ ಇದ್ದೀನಿ. ಯಾಕಂದ್ರೆ 2 ಬಾರಿ, ಒಂದನೇ ಬಾರಿ ಇವತ್ತು ಆಯಿತು, 2ನೇ ಬಾರಿ ಕೂಡ ನಾನು ಇವತ್ತು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ ಇವತ್ತು ಕಾರ್ಯವನ್ನ ನಡೆಸ್ತಾ ಇದ್ದೀನಿ. ವಿಶೇಷ ಕಾಳಜಿ ಏನಂದ್ರೆ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಉದ್ದೇಶ ರೈತರ ಏಳಿಗೆ ಆಗ್ಬೇಕು, ರೈತರಿಗೆ ನೆರವು ಆಗ್ಬೇಕು. ರೈತರು ಪಡಿಸುವಂತ ಕಷ್ಟದಲ್ಲಿ ನಮ್ಮ ಸಹಕಾರ ಕೂಡ ಇದ್ದಾಗ ಇವತ್ತು ರೈತರಿಗೆ ಒಂದು ನೆಲೆ ಸಿಗೋದಕ್ಕೆ ಸಾಧ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಅತ್ಯಂತ ರಾಜ್ಯದಲ್ಲೇ ಹೆಸರಾಂತ ಬ್ಯಾಂಕ್ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನೋ ಮಾತನ್ನ ಬಹಳ ಕೇಳಿ. ಇವತ್ತು ಕಳೆದ ಬಾರಿಯಿಂದ ಇವತ್ತು 2 ನಿರ್ದೇಶಕ ಸ್ಥಾನ ಆಯ್ತು. ಒಂದು ಹುಣಗುಂದು, ಒಂದು ಇಳಕಲ್. ನಾನು ಹುಣಗುಂದು ಮತಕ್ಷೇತ್ರವನ್ನ ಪ್ರತಿನಿಧಿಸ್ತಿದ್ದೀನಿ. ಬಹುತೇಕ ಕಳೆದ ಚುನಾವಣೆಯಲ್ಲಿ ನಮ್ಮ ಮಾತೇಶ್ ನರಗುಂದವರು ಕೂಡ ಈ ಒಂದು ಸಹಕಾರಿ ಬ್ಯಾಂಕಿನ ಸ್ಥಾನಕ್ಕೆ ಏನು ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದ್ರು. ಒಂದೇ ಒಂದು ವೋಟ್ನಲ್ಲಿ ಅವರನ್ನ ಸೋಲನ್ನು ಅನುಭವಿಸಿದ್ರು. ಆದ್ರೆ ಆ ಕಾಲ ಮತ್ತೆ ಬರುತ್ತೆ, ಮತ್ತವರು ನಿರ್ದೇಶಕರಾಗಿ ಹಾಗೆ ಆಗ್ತಾರೆ ಅನ್ನೋದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಎಲ್ಲಿ ಕಳ್ಕೊಳ್ತೀವಿ ಅಲ್ಲೇ ಹುಡುಕ್ಬೇಕಂತ, ಕಳ್ಕೊಂಡಲ್ಲೇ ಹುಡುಕ್ಬೇಕಂತ. ಆ ಹುಡುಕುವಂತ ಕೆಲಸ ನಾವು ಮಾಡ್ತಾ ಇದೀವಿ, ಮಾಡೇ ಮಾಡ್ತೀವಿ. ಯಾಕಂದ್ರೆ ಯಾವುದೂ ಬಿಟ್ಟಿಲ್ಲ ನಾವು. ಯಾಕಂದ್ರೆ ಅನೇಕ ಜನ ಮಾತಾಡ್ತಾರೆ ಈ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಚುನಾವಣೆಯನ್ನ ನಾವು ಮೋಸ ಮಾಡಿ ಗೆದ್ವಿ, ಹಂಗೆ ಗೆದ್ವಿ, ಹಿಂಗೆ ಗೆದ್ವಿ ಅಂತ ಹೇಳುವಂತ ಮಾತುಗಳನ್ನು ನಾನು ಕೇಳಿದ್ವಿ. ಆದ್ರೆ ಇದು ಸಹಕಾರಿ ಕ್ಷೇತ್ರ. ಸಹಕಾರ ಇದ್ದಾಗ, ಜನರ ಸಹಕಾರ ಇದ್ದಾಗ ನಾವು ಸಹಕಾರಾತ್ಮಕವಾಗಿರುವಂಥದ್ದು. ಅದಕ್ಕೆ ಸರ್ಕಾರ ಬೇರೆ, ಸಹಕಾರ ಬೇರೆ. ಆದ್ರೆ ಇಲ್ಲಿ ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ರೈತರಿಗೆ ಸಹಕಾರವಾಗಿರುವಂತ ಒಂದು ನೇರವಾಗಿ ಬ್ಯಾಂಕ್ ಯಾವುದಾದ್ರೆ ಇವತ್ತು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನೋದನ್ನ ನಾವು ನೆನಪಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅನೇಕ ಜನ ಮಾತಾಡ್ತಾರೆ. ಯಾಕಂದ್ರೆ ಸಹಜವಾಗಿ ಅದು ಕೈಲಾಗಲಾರ್ದವ್ರು ಮಾತಾಡ್ತಾರಂತೆ, ಕೈಲಾಗೋರು ಇನ್ನೂ ಮಾತಾಡೋದಿಲ್ಲಂತೆ. ಇಷ್ಟೇ, ಬಹಳ ಸಣ್ಣ ಶಬ್ದದಲ್ಲಿ ಐತೆ ಒಳ್ಳೆ ಅಧಿಕಾರ ತಗೊಂಡ್ಮೇಲೆ ರಾಜೀನಾಮೆ ಕೊಡ್ಬೇಕಂತೆ. ಕೊಟ್ಟ ಕುದುರೆಯನ್ನ, ಅದಕ್ಕೆ ಒಂದು ಶಾಸ್ತ್ರ ಐತಿ, ಕೊಟ್ಟ ಕುದುರೆಯನ್ನ ಅವನು ಏರಿದವನು ಅವನು ಧೀರನೂ ಅಲ್ಲ, ಅವನು ಸೂರ್ಯನೂ ಅಲ್ಲ ಅಂತ. ಕೊಟ್ಟ ಮ್ಯಾಗ ಬಿಡ್ತಾರ ಕುದುರೆ ಹತ್ತ ಓಡಿಸೋದು ಬಿಟ್ಟು. ಕುದುರೆ ಕೊಟ್ಟಾಗ ಓಡಿಸ್ತಿಲ್ಲ, ಕುದುರೆ ಇದ್ರ ತೆಳಗಿಳಿದ ಮೇಲೆ ಈಗ ಓಡಿಸಕ್ ಹೋಗ್ತೀನಿ ಅಂತಂದ್ರೆ ಕೊಟ್ಟಿರ್ತಾರ ಒಂದ್ಸರಿ, ಆ ಕೊಟ್ಟಾಗ ಹತ್ತ ಕಡಿಬೇಕು. ಅದಕ್ಕೆ ನಾ ಬಸವರಾಜ್ ಜಾರಕಿಹೊಳಿ ಅವ್ರಿಗೆ ಹೇಳ್ತಿರ್ತೀನಿ, ನಿನಗೊಂದು ಮಹತ್ವವಾದ ಈ ಒಂದು ತುಂಬಾ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಇವತ್ತು ಚುನಾವಣೆ ತಗೊಂಡು ಇವತ್ತು ಅಧ್ಯಕ್ಷ ಆಗಿದೆಯಾ, ನಿನಗೊಂದು ಕುದುರೆ ಸಿಕ್ಕಿದೆ. ಆ ಕುದುರೆಯನ್ನ ಸರಿಯಾಗಿ ಓಡಿಸಿ ಜನರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡಿದಾಗ ನೀನು ಆ ಜನರ ಮನಸ್ಸಲ್ಲಿ ಉಳಿಯೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ಅವ್ರಿಗೆ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಅವರು ಅಧ್ಯಕ್ಷ ಆದ್ಮೇಲೆ ಇವತ್ತು ಹೊಸ ಒಂದು ಕಟ್ಟಡ ಆಯ್ತು. ಇವತ್ತು 50 ವರ್ಷದ ಒಂದು ಸುವರ್ಣ ಮಹೋತ್ಸವವನ್ನು ಕೂಡ ಆಚರಣೆ ಮಾಡೋದಕ್ಕೆ ಇವತ್ತು ಅವಕಾಶ ಆಯ್ತು. ಅದನ್ನು ತಿಳ್ಕೊಬೇಕಲ್ಲ. ಇಂದು ಬಹಳ ಮಂದಿ ಆಗಿ ಹೋಗ್ಯಾರ, ನನಗೆ ಗೊತ್ತೈತಿ. ಆದಂತವ್ರು ಏನೇನು ಮಾಡಿರೋದು ನನಗೆ ಗೊತ್ತೈತಿ. ಯಾಕಂದ್ರೆ 2ನೇ ಬಾರಿಗೆ ನಾನು ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿದೆ. ಮೊದಲು ಹುಣಗುಂದಿಲ್ಕಲ್ ಕೂಡ ಇತ್ತು, ಆದ್ರೆ ಈಗ
ಹುಡುಗರು ಬೇರೆ ಇಳಕಲ್ ಬೇರೆ ಆಗಿದೆ. ಅದಕ್ಕೆ ಇವತ್ತು ಇಲ್ಲಿ ಕೂಡ ನಾವು ಸಕಾರಾತ್ಮಕವಾಗಿ ಏನೇ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಕಷ್ಟ ಏನೇ ಬಂದರೂ ಕೂಡ ನಾವು ಎದುರಿಸುವಂತ ಶಕ್ತಿಯನ್ನ ಸಾಮರ್ಥ್ಯವನ್ನ ನಾವು ಹೊಂದಿದ್ದೀವಿ ಅನ್ನೋದನ್ನ ಗಟ್ಟಿಯಾಗಿ ನಾನು ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಸಹಕಾರಿ ಕ್ಷೇತ್ರಕ್ಕೆ ಅನೇಕ ರೈತರಿಗಾಗಿ ನೆರವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ರಿ ಬೆಂಬಲ ಬೆಲೆ ಇವತ್ತು ಎಲ್ಲ ಸುಮಾರು 17 ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ನಾವು ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ನಮ್ಮ ತುಂಬ ಗ್ರಾಮಕ್ಕೂ ಕೂಡ ನಾವು ಇವತ್ತು ಬೆಂಬಲ ಬೆಲೆ ಕೇಂದ್ರವನ್ನು ನಾವು ತೆಗೆದಿದ್ದೀವಿ. ಇವತ್ತು ತೊಗರಿಯನ್ನ ನಾವು ಖರೀದಿ ಮಾಡ್ತಾ ಇದ್ವಿ, ರೈತರಿಗೆ ಬೆಂಬಲ ಬೆಲೆ ಕೊಡ್ತಾ ಇದ್ವಿ. ಕಳೆದ ನಮ್ಮ ಸರ್ಕಾರದಲ್ಲೇ 7,500 ರೂಪಾಯಿ ಕೊಟ್ಟಿದ್ವಿ ನಾವು ಒಂದು ಕ್ವಿಂಟಲ್ ಇದಕ್ಕೆ ತೊಗರಿಗೆ 500 ರೂಪಾಯಿ ಸಹಾಯಧನವನ್ನು ಕೊಟ್ಟಿದ್ವಿ. ಆದ್ರೆ ಈ ಸರಿ ನಮ್ಮ ಮುಖ್ಯಮಂತ್ರಿಗಳು ರೈತರಿಗೆ ಅನ್ಯಾಯ ಆಗಬಾರ್ದು, ಆ ರೈತರಿಗೆ ನೇರವಾಗಿ ಲಾಭ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು 8,000 ರೂಪಾಯಿ ಕ್ವಿಂಟಲ್ ತೊಗರಿಯನ್ನ ಇವತ್ತು ನಮ್ಮ ಸರ್ಕಾರ ಖರೀದಿ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದೆ. ಕೇವಲ ತೊಗರಿ ಅಷ್ಟೇ ಅಲ್ಲ, ಸೂರ್ಯಪಾನವನ್ನ ಖರೀದಿ ಮಾಡಿದ್ವಿ, ಹೆಸರನ್ನ ಖರೀದಿ ಮಾಡಿದ್ವಿ, ಮತ್ತು ಮೆಕ್ಕೆಜೋಳವನ್ನ ಖರೀದಿ ಮಾಡಿದ್ವಿ, ಮತ್ತು ರೈತರು ಬೆಳೆದಂತ ಕಬ್ಬಿಣ ಬೆಲೆಗೂ ಕೂಡ ಇವತ್ತು ಬೆಂಬಲ ಬೆಲೆಯನ್ನು ಕೊಡುವಂತ ಕೆಲಸ ಯಾವ್ದಾದ್ರು ಸರ್ಕಾರ ಮಾಡಿದ್ರೆ ಅದು ನಮ್ಮ ಸರ್ಕಾರ, ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ ಅನ್ನೋ ಮಾತನ್ನು ಗಟ್ಟಿಯಾಗಿ ಹೇಳಬೇಕು. ಬೇರೆ ಪಕ್ಷ ಆಡಳಿತ ಮಾಡ್ತಾ ಇತ್ತು, ಒಂದು ರೈತರಿಗೆ ಬೆಂಬಲ ಬೆಲೆ ಕೊಡ್ಲಿಲ್ಲ, ಒಂದು ರೈತರ ಸಾಲ ಮನ್ನಾ ಮಾಡಲಿಲ್ಲ. ಇವತ್ತು ದೇಶದಲ್ಲಿ ಆಡಳಿತ ಮಾಡುತ್ತಿರುವಂತ ಸರ್ಕಾರ ರೈತರ ಬೆಳೆಗಳಿಗೆ ಇವತ್ತು FRP ಫಿಕ್ಸ್ ಮಾಡಲಿಲ್ಲ, ರೇಟ್ ಅನ್ನು ಫಿಕ್ಸ್ ಮಾಡಲಿಲ್ಲ, ಕಬ್ಬು ಬೆಳೆಗಾರರ ರೇಟ್ ಅನ್ನು ಫಿಕ್ಸ್ ಮಾಡಲಿಲ್ಲ, ಅವ್ರಿಗೆ ಬೆಂಬಲ ಬೆಲೆ ಕೊಡುವಂತ ಕೆಲಸ ಮಾಡಲಿಲ್ಲ. ಯಾವುದೇ ರಾಜ್ಯ ಸರ್ಕಾರ ಮಾಡುವಂತ ಕೆಲಸಕ್ಕೆ ಬೆಂಬಲವನ್ನು ಕೊಡಲಿಲ್ಲ. ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿರುವಂತಹ GST ಅನುದಾನ, ಆ ಅನುದಾನವನ್ನು ಕೊಡುವಂತ ಕೆಲಸ ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಒಂದು ಕಾರಣದಿಂದ ಇವತ್ತು ರೈತರಿಗೆ ಕೊಡುವಂತಹ ಬೆಂಬಲ ಬೆಲೆ ಕೂಡ ಇವತ್ತು ಸರಿಯಾಗಿ ಸ್ಪಂದಿಸುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅನ್ನೋದು ತಮಗೆಲ್ಲ ಗೊತ್ತಿರುವಂತ ವಿಷಯ. ಇವತ್ತು ನಮ್ಮ ಸರ್ಕಾರ ಕಳೆದ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೇವಲ 3% ಬಡ್ಡಿ ದರದಲ್ಲಿ 10 ಲಕ್ಷ ರೂಪಾಯಿ ಇವತ್ತು ರೈತರಿಗೆ ಇವತ್ತು ಸಾಲವನ್ನು ಕೊಡುವಂತದ್ದು ಮಾಡಿದರು. ಈ ಬಾರಿ 0% ಅಲ್ಲಿ ಇವತ್ತು 10 ಲಕ್ಷ ರೂಪಾಯಿ ಇವತ್ತು ರೈತರಿಗೆ ಇವತ್ತು ಸಾಲವನ್ನು ಕೊಡುವಂತ ಕೆಲಸ ನಾವು ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಮಾಡ್ತೀವಿ. ಅದರ ಜೊತೆಗೆ 50,000 ರೂಪಾಯಿ ರೈತರ ಸಾಲವನ್ನ ಮನ್ನಾ ಮಾಡಿದ್ದು ಕೂಡ ಅದು ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋ ಮಾತನ್ನು ಗಟ್ಟಿಯಾಗಿ ನಾವು ರೈತರ ಸಾಲಕ್ಕೆ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ತೆಗೆದುಕೊಂಡಿರುವಂತಹ ಆ ಸಾಲಕ್ಕೆ 50,000 ರೂಪಾಯಿ ಸಾಲ ಮನ್ನಾವನ್ನು ಮಾಡಿದ್ವಿ. ಈ ಸರ್ಕಾರ ಯಾವ್ದಾದ್ರು ಮಾಡುತ್ತಾ? ಕೇಂದ್ರ ಸರ್ಕಾರ ಮಾಡುತ್ತಾ? ಏನ್ ಇವತ್ತು ರಾಜ್ಯ ಸರ್ಕಾರ ಹಿಂದಿತ್ತ 18ರಿಂದ 23ವರೆಗೆ ಇವರೇ ಇದ್ರಲ್ಲ, ಇವ್ರೇನಾದ್ರು ಮಾಡಿದ್ರ? ಒಂದು ರೈತರಿಗೆ ಬೆಂಬಲ ಬೆಲೆ ಕೊಟ್ರ? ಒಂದಾದ್ರೂ ಶೂನ್ಯ ಏನೋ ದರದಲ್ಲಿ ನಿಮಗೇನಾದ್ರೂ ದುಡ್ಡನ್ನ ರೈತರಿಗೆ ಕೊಡುವಂತ ಕೆಲಸ ಮಾಡಿದ್ರ? ಒಂದು ಕೂಡ ಮಾಡಲಿಲ್ಲ. ಆದ್ರೆ ನಮ್ಮ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು 140 ಜನವನ್ನ ಹೊಂದಿರುವಂತ ಸ್ಪಷ್ಟ ಬಹುಮತ ಸರ್ಕಾರ. ನಾವು ಏನು ಚುನಾವಣೆ ಪೂರ್ವದಲ್ಲಿ ರೈತರಿಗೆ ಈ ರಾಜ್ಯದ ಎಲ್ಲ ಸಮುದಾಯದ ಜನಕ್ಕೆ ಮಾತನ್ನು ಕೊಟ್ಟಿದ್ವಿ, ಆ ಮಾತಂತೆ ನಡೆದಂತ ಸರ್ಕಾರ ಅದು ನಮ್ಮ ಸರ್ಕಾರ, ಅದು ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋ ಮಾತನ್ನು ಗಟ್ಟಿಯಾಗಿ ಹೇಳಬೇಕಾಗುತ್ತೆ. ಏನ್ ಇವತ್ತು ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಇವತ್ತು ಅನ್ನಭಾಗ್ಯ, ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆ, ಈ 5 ಯೋಜನೆಯನ್ನ ಸಮರ್ಪಕವಾಗಿ ಕಳೆದ 2.5 ವರ್ಷದಿಂದ ನಮ್ಮ ಸರ್ಕಾರ ಪ್ರತಿ ಮನೆ ಹೆಣ್ಣು ಮಗಳಿಗೆ ಇವತ್ತು ನೇರವಾಗಿ ಅವರ ಅಕೌಂಟಿಗೆ 2,000 ರೂಪಾಯಿಯನ್ನ ಮುಗಿಸುವಂತ ಕೆಲಸ ಮಾಡ್ತಿದ್ವಿ. 200 ಯೂನಿಟ್ ಕರೆಂಟ್ ಫ್ರೀ, 10 kg ಅಕ್ಕಿ ಫ್ರೀ, ಬಸ್ ಫ್ರೀ. ನಮ್ಮ ತಾಯಂದಿರಂತರೂ ಎಲ್ಲಾ ದೇವಸ್ಥಾನ ಮುಗಿಸಿ ಬಂದ್ಬಿಟ್ರ. ತವ್ರ ಮನೆ ಅಷ್ಟೇ ಅಲ್ಲ, ಎಲ್ಲಾ ಧರ್ಮಸ್ಥಳ, ಎಲ್ಲಾ ದೇವಸ್ಥಾನ, ಕುಕ್ಕೆ ಸುಬ್ರಹ್ಮಣ್ಯ, ಮೂಕಾಂಬಿಕೆ, 100 ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣವನ್ನ ಮಾಡಿದ್ದಾರೆ ಅನ್ನೋದಕ್ಕೆ ನಮಗೆ ದಾಖಲೆ ಕೂಡ ಇವತ್ತು ಸಿಕ್ಕಿದೆ. ಆದ ಕಾರಣ ಇವತ್ತು ನುಡಿದಂತೆ ನಡೆದಂತ ಸರ್ಕಾರ ಅದು ನಮ್ಮದಾಗಿದೆ. ಇವತ್ತು ನಮ್ಮ ಕೃಷಿ ಪತ್ತಿನ ಬ್ಯಾಂಕ್ ತುಂಬದ್ದು ಕೂಡ ನುಡಿದಂತೆ ನಡೆಯುವಂತ ಕೆಲಸ
ನಮ್ಮ ಅಧ್ಯಕ್ಷರು ನಿರ್ದೇಶಕ ಮಂಡಳಿಯವರು ಮಾಡ್ತಾರೆ ಅನ್ನೋ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಕೊಡಕ್ಕೆ ಇಚ್ಛೆ ಪಡ್ತೇನೆ. ರೈತರ ಪರವಾಗಿ ನಾವು ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಇವತ್ತು 50 ವರ್ಷ ಆಚರಣೆ ಮಾಡ್ತಾ ಇದ್ವಿ. ಬಹಳ ವಿಶೇಷ ಅಂದ್ರೆ ಇವತ್ತು ತುಂಬದ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಅತ್ಯಂತ ಪ್ರಗತಿಯತ್ತ ಇವತ್ತು ಬಹಳ ವಿಶ್ವಾಸವನ್ನು ಗಳಿಸಿದಂತ ಇಡೀ ನಮ್ಮ ಹುಣಸೂರು ತಾಲೂಕಿನಲ್ಲೇ ಅತ್ಯಂತ ವಿಶ್ವಾಸ ಗಳಿಸಿದಂತ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಅದು ಯಾವ್ದಾದ್ರು ಆಗಿದ್ರೆ ಅದು ತುಂಬಾ ಅನ್ನೋ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಶ್ರೀಮಂತರು ಅದಾರ, ನಮ್ಮ ಶಾಂತ ಗೌಡ್ರು ಅದಾರ, ಬಹಳ ಜನ ಗೌಡ್ರು ಅದಾರ ಇಲ್ಲಿ ಊರಾಗ ಕೂಡ ಮಾಡಿದ್ದಾರೆ. ಯಾಕಂದ್ರೆ ರೈತರು ತಾವು ಲಾಭ ಆದಂತ ಸಂದರ್ಭದಲ್ಲಿ ಇವತ್ತು ಬ್ಯಾಂಕ್ ಬೆಳಿಬೇಕಂದ್ರೆ ನೀವು ಇಲ್ಲಿ ಠೇವಣಿ ಇಡಲೇಬೇಕು. ಠೇವಣಿ ಇಟ್ಟಾಗ ಬ್ಯಾಂಕ್ ಉದ್ದಾರ ಆಗೋದಕ್ಕೆ ಸಾಧ್ಯ. ಯಾಕಂದ್ರೆ ಬಹಳಷ್ಟು ಜನ ಶ್ರೀಮಂತರು ಇರುವಂತ ಊರು ನನಗೆ ಗೊತ್ತೈತೆ. ನಮ್ಮ ಶಾಂತ ಗೌಡ್ರು ಆಗಿರ್ಬೋದು, ಅನೇಕ ಜನ ಗೌಡ್ರು ಈ ಭಾಗದಲ್ಲಿ ಅದಾರ, ನಮ್ಮ ಭೀಮನ ಗೌಡ್ರು ಅದಾರ, ಎಲ್ಲ ಗೌಡ್ರು ಅದಾರ ಇಲ್ಲಿ ಬಹಳ ಮಂದಿ. ಆ ಗೌಡ್ರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಠೇವಣಿ ಇಡುವಂತ ಕೆಲಸ ಬ್ಯಾಂಕ್ ನಲ್ಲಿ ಆಗ್ತದೆ. ಅಂದಾಗ ಆ ಬ್ಯಾಂಕ್ ಒಂದು ಪ್ರಗತಿಯತ್ತ ಸಾಧಿಸೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರಾತ್ಮಕವಾಗಿ ಇವತ್ತು ಈ ಬ್ಯಾಂಕ್ ಅನ್ನ ಬೆಳೆಸುವಂತ ಕೆಲಸ ಮಾಡಿದ್ದೀರಿ. ಇವತ್ತು 50 ವರ್ಷ ಸುವರ್ಣ ಮಹೋತ್ಸವವನ್ನು ಮಾಡಿದ್ದೀವಿ. ಮುಂದೆ ಬರೋ ದಿನಗಳಲ್ಲಿ ಇನ್ನೂ ವಚನ ಮಹೋತ್ಸವವನ್ನು ಕೂಡ ಮಾಡುವಂತ ಕಾಲ ತುಂಬುದು ಬರುತ್ತೆ. ನಾವೆಲ್ಲರೂ ಕೂಡ ಆ ಒಂದು ಸಂಭ್ರಮಕ್ಕೆ ಸಜ್ಜಾಗ್ರಿ ಅನ್ನೋ ಮಾತನ್ನು ಕೂಡ ಹೇಳಿ ಇವತ್ತೇನು ನಮ್ಮ ಅತ್ಯಂತ ವಿಜೃಂಭಣೆಯಿಂದ ಏನು ಬಂಡಿ ಮೆರವಣಿಗೆ ಮಾಡಿ ಪಟಗ ಸುತ್ತಿ ರೈತರು ಬಂಡಿನ ನನಗೆ ಗಿಫ್ಟ್ ಆಗಿ ಕೊಟ್ಟರು ಅವರು. ಅದಕ್ಕೆ ನಮ್ಮೆಲ್ಲರ ಪರವಾಗಿ ಮತ್ತು ಎಲ್ಲ ಸೇರಿದಂತ ನಮ್ಮ ಅತಿಥಿಗಳ ಪರವಾಗಿ ನಮ್ಮ ತುಂಬದ ಕೃಷಿ ಪತ್ತಿನ ಬ್ಯಾಂಕಿನ ಅಧ್ಯಕ್ಷರಿಗೆ, ಸರ್ವ ಆಡಳಿತ ಮಂಡಳಿಯ ಸದಸ್ಯರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ. 5 ವರ್ಷ ಒಂದು ಪುಟ್ಟಿ ಮಣ್ಣು ಹಾಕೋದು ಹಣೆವರಾಗಿಲ್ಲ. ಇದ್ದಂಥವ್ರೆಲ್ಲ ಕಳ್ಳರ ಉಸುಗಿನ ಕಳ್ಳರ ಉಸು ಹೊಡೆದ ಯಾರ್ಯಾರು ನಿಮ್ಮ ಊರಾಗ ಹೊಡೆದರೂ ಗೊತ್ತೈತಿ, ಯಾರ್ಯಾರು ಯಾವ ಬಾಜು ಊರಾಗ ಹೊಡೆದ್ರು ಗೊತ್ತೈತಿ. ಏನ್ ಕಳ್ಳರ ಹಾಳು ಮಾಡಿದ್ದಲ್ಲ. ಆದ್ರೆ ರೋಡನ್ನ ಮಾಡುವಂತ ಕೆಲಸ ನಾವು ಮಾಡಿದ್ದೀವಿ. ಈ ಭಾಗದಲ್ಲಿ ಈ ಊರಲ್ಲಿ ಕೂಡ ಅನೇಕ ಇವತ್ತು ಕೆಲಸವನ್ನು ನಾವು ತೆಗೆದುಕೊಂಡಿದ್ದೀವಿ. ಇವತ್ತು ನೀರಿಂದ ಆಗಿರ್ಬೋದು, ಸಿಸಿ ರಸ್ತೆ ಆಗಿರ್ಬೋದು, ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ನಾವು ಇಲ್ಲಿ ಕೈಗಳು ಎತ್ಕೊಳ್ಳುವಂತ ಕೆಲಸ ಮಾಡಿದ್ವಿ. ಇನ್ನು ಹಿರೇಮಠ ನಮ್ಮ ಲೀಡರ್ ಅದಾರ, ಇಲ್ಲೇ ಬಾಪುಗೌಡರು ಅದಾರ. ಅವರು ಓದ್ಗೇರಿ ರಸ್ತೆ ಅಂತ ಹೇಳ್ಯಾರ ನಿಮ್ಮ ರೈತರಿಗೆ. ಯಾವುದು ಶಿವನ ಹುತ್ತಿ ಇದೊಂದು, ಓದ್ಗೇರಿ ಒಂದು, ಎರಡು ಬೇಕಾ ರೋಡನ್ನ ಅವನು 2 ಮಾಡಿ ಕೊಡ್ತೀನಿ ಅಂತ ಹೇಳಿ ಈಗ ಮಾತು ಕೊಟ್ಟು ನಮ್ಮೆಲ್ಲರಿಗೂ ಬಸ್ ಸ್ಟ್ಯಾಂಡ್ ಒಂದು ನಮ್ಮ ಶಾಂತಗೌಡರು ಒಂದು ಬಸ್ ಸ್ಟ್ಯಾಂಡ್ ಕಟ್ಬೇಕು, ಒಂದು ಕಾಯಂ ಅಲ್ಲಿ ಕುಂದಿರ್ಬೇಕು ಬಸ್ ಸ್ಟ್ಯಾಂಡ್. ಇನ್ನೂ ಅತೃಪ್ತವಾಗಿ ಬೆಳೆಯುವಂತ ಕೆಲಸ ಆಗಲಿ ಅಂತ ಹೇಳಿ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಹಕಾರ ಗೆಲುವು. ಆ ಹುಲಿ ಹೊತ್ತಿಗೆ ಈ ಹುಲಿ ಹುಟ್ಟೈತಿ. ಈ ಹುಲಿ ಬೇಕಾದಂತ ಕೆಲಸ ಮಾಡಿ ನಮ್ಮ ಬೆಂಬಲ ಬೆಲೆ ಕೊಡುವಂತ ರಾತ್ರಿ ಫೋನ್ ಮಾಡಿದ್ರೆ ಆಯ್ತು ಮಾಡಿ ನಂತರ ನಾವು ಫೋನ್ಯಾಗ ಹೇಳ್ತೀನಿ, ಅಚಲ ಇಲ್ರಿ ಅಂತ ಫೋನ್ಯಾಗ ಹೇಳ್ತೀನಿ. ಅಂತ ಕೆಲಸ ಇವ್ ಮಾಡ್ತಾರ. ನಾವು ಈಗ ನಮ್ಮ ಹಿರಿಯರು, ನಮ್ಮ ಅಣ್ಣ ತಮ್ಮರು ಹಿರಿಯರಿಂದ ಬ್ಯಾಂಕಿಗೆ ಒಂದು ಜಾಗ ಕೊಟ್ಟಾರ. ಇಲ್ಲಿ ಮಲ್ಲಯ್ಯ ಗುಡಿಗೆ, ಮಲ್ಲಮ್ಮ ಗುಡಿಗೆ ಒಂದು ಫ್ರೀಯಾಗಿ ಜಾಗ ಕೊಟ್ಟಿವಿ. ಈ ರೋಡ್ ಮಾಡಿದ್ವಿ. ಅವ್ರು ಏನ್ ಕೆಲಸ ಹೇಳಿದ್ರು ನಮ್ ಕೆಲಸ ಮಾಡ್ತಾರ. ಈಗಿನ ಯುವಕರು ಹುಡುಗರು ಅಡ್ಡಾಡಿ ಈ ಕೆಲಸ ನಾವು ಮಾಡಿಸೋರಿ ಅಗ್ನಿ ಇದರಿಂದ ಹೇಳಿ ಎಲ್ಲ 7 ಹಳ್ಳಿಯಿಂದ ಬಂದಂತ ನಮ್ಮ ನಮಗೆ ರೈತ ಬಾಂಧವರಿಗೆ, ಅಕ್ಕ ತಂಗಿಯವರಿಗೆ ಎಲ್ಲರಿಗೆ ನಾವು ಹೇಳಕತ್ತಾರ, ಅವಸರ ಮಾಡಪ್ಪ ಅಂತ ಹೇಳಕತ್ತಾರ. ನಮ್ಮ ಬ್ಯಾಂಕಿನ ನಿರ್ದೇಶಕರು ನಮ್ಮ ಬಸವರಾಜ್ ಕಾಯಮ ಇನ್ನೂ ಬಳಸಿ ಮುಂದೆ ಯಾವ ಮಾಡಬಾರ್ದು ಅಂತ ನಾನು ಶಾಸಕರಿಗೆ ಹೇಳ್ತೇನೆ. ಅವರೇ ಮುಂದುವರೆದು ಇನ್ನು 5 ವರ್ಷದಲ್ಲಿ 10 ವರ್ಷದಲ್ಲಿ ಅವರು ಮುಂದುವರಿ ಈ ಬ್ಯಾಂಕಿನ ಮುಂದುವರಿಸಿ ಈ ದೇವರ ನಮ್ಮ ಶಾಸಕರು ಇದನ್ನ ತುಂಬಾ ಭಾರಿ ಇದು ಬ್ಯಾಂಕ್ ಇದಾಗೈತೆ ಅಂತೇಳಿ ಕಟ್ಟಡ ಚಲೋ ಆಗೈತೆ, ಎಲ್ಲ ಚಲೋ ಆಗೈತೆ. ನಾವೆಲ್ಲರೂ ಸರ್ಕಾರದ ಗೊಬ್ಬರ ಬೀಜ ರೈತರಿಗೆ ಬಸವರಾಜ ವಹಿಸಲಿ ಅಂತ ಹೇಳಿ ನಾನು ಅವ್ರ ಈ ನಿರ್ದೇಶಕ ಮಂಡಳಿಯವರು ಗೌರವ ಸನ್ಮಾನವನ್ನು ನಡೆಸಿ ಬರಬೇಕಾಗಿ ವಿನಂತಿ. ಆಗಮಿಸಬೇಕಾಗಿ ವಿನಂತಿ.
ಅವರಿಗೆ ಗೌರವ ಸನ್ಮಾನ.